ಹೊಲಕ್ಕೆ ಬಂದಿದ್ದೀವಿ. ಕರವೇ ಕೀಳ್ತಾ ಇದ್ದಾಳೆ ಇವಳು. ಕೇಳೋ ಚೆನ್ನಾಗಿ ಕೇಳು. ಇಲ್ಲಿ ನೋಡಿಲ್ಲಿ ಅನಿತಾ. ಯಾಕೆ ಅಡಿಕೆ ತೋಟ ಇದೆಲ್ಲ ಅಡಿಕೆ ತೋಟ. ನಮ್ಮ ದೊಡ್ಡಮ್ಮನ ಮಗಂದು, ನಮ್ಮ ದೊಡ್ಡಮ್ಮನ ಮಗ ಬಂದು ಮಾಡಿ ಹೋಗ್ತಾರೆ. ಇನ್ನೊಂದು ತೆಂಗಿನ ತೋಟ ಆ ಕಡೆ ಸೈಡ್ ಬರುತ್ತೆ, ತೋರಿಸ್ತೀನಿ. ಮಣ್ಮುಕ್ಕಾವು, ಕರಡಿ ಎಲ್ಲ ಬರುತ್ತಾ ಈ ಕಡೆ. ಹ್ಞೂ, ನಿಂಬೆಹಣ್ಣು ಗಿಡ ಅಲ್ಲೇನಾ? ನಿಂಬೆಹಣ್ಣು ಗಿಡ ಮತ್ತು ಯಾವುದು? ಮಾವಿನ ಹಣ್ಣು ಗಿಡ, ನಿಂಬೆಹಣ್ಣು ಗಿಡ, ತೆಂಗಿನಕಾಯಿ ಗಿಡ. ಟೋಟಲ್ ಎಷ್ಟು ಎಕರೆ? 4 ಎಕರೆಲ್ಲ ಹಾಕಿರೋದು? 3 ಎಕರೆಯಲ್ಲಿ ಹಾಕಿರೋದಾ? 3 ಎಕರೆಯಲ್ಲಿ ನಿಂಬೆಹಣ್ಣಿನ ಗಿಡ, ಮಾವಿನ ಹಣ್ಣಿನ ಗಿಡ, ತೆಂಗಿನ ಗಿಡ, ಅಡಿಕೆ ಗಿಡ. ಈ ಥರ ಅಡಿಕೆ ಗಿಡ ಅಂದರೆ ಈ ಥರ. ಇಲ್ಲಿಂದ ತೆಂಗಿನ ಗಿಡ ಸ್ಟಾರ್ಟ್. ಅದು ಅಡಿಕೆ ಗಿಡ ಆಯಿತು, ಇದೆಲ್ಲ ತೆಂಗಿನ ಗಿಡ. ಗೊಬ್ಬರ ಅಲ್ಲ. ಮಾವಿನ ಹಣ್ಣು ಗಿಡ. ಹಾಂ, ನಿಂಬೆಹಣ್ಣಿನ ಗಿಡ. ಏನು ಮುಂಡವಿ? ಅಯ್ಯಪ್ಪ, కొండ ఇండేటి పీకు పిక్కర్రా నీ వీడియో చేసేస్తాడు. నేను మొన్నే వచ్చి ఫోన్ పెట్టినది ఇడుంది. ఫోన్ చేస్తాడమ్మా. ఇంకేం పోదమ్మా? ಅಲ್ಲೇದ ನಡಿ ಹೋಗೋಣ. ಹೊಲದಲ್ಲಿ ತಿರುಗಿ ತಿರುಗಿ ಅಭ್ಯಾಸ ಆಗೈತಿ ಈಗೀಗೆ ಚೆನ್ನಾಗಿ. ನಮ್ಮಂಥವ್ರಾದರೆ ಕಾಲು ಜಾರ್ಕೊಂಡು ಬೀಳೋದೆ. ಹಳ್ಳಿ ವಾತಾವರಣ ಅಂದರೆ ವಾತಾವರಣ ಸೂಪರ್ ಇದೆ ಅಲ್ಲ. ಇಲ್ಲಿ ವಾತಾವರಣ ಸಿಟಿಯಲ್ಲಿ ಬರಲ್ಲ. ಏನಂದರೆ ಹಳ್ಳಿನೇ ಹಳ್ಳಿ, ಚೆನ್ನಾಗಿದೆ.